ವೀಕ್ಷಕರು, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ತಾಂಡವ್ ಹಾಗೂ ಸುನಂದ ಮತ್ತು ತನ್ವಿಯವರು 3 ಜನನು ಮಾತಾಡ್ತಾ ಇರ್ತಾರೆ. ಅವಾಗ ತನ್ವಿಯವರು ಹೇಳ್ತಾ ಇರ್ತಾರೆ, ಪಾಪ ಅಜ್ಜಿ ನಿಮ್ಮನ್ನು ಆಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ಕೊಂಡಿದ್ದಾರೆ. ನೀವು ತುಂಬ ಒಳ್ಳೆಯವರಾಗಿರಬೇಕು, ಯಾಕಂತ ಹೇಳಿದ್ರೆ ಅಜ್ಜಿ ಒಂದು ಸ್ವಲ್ಪ ಇದಾದ್ರೂ ನಿಮ್ಮನ್ನು ಬೈದು ಆಚೆ ಹಾಕ್ಬಿಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ನಾಟಕ ಮಾಡ್ತಿದ್ರೆ ತಾನೇ ಅವರು ನನ್ನ ಆಚೆಗೆ ಹಾಕಬೇಕು, ನಾನು ತುಂಬಾ ಬದಲಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಬರೋದಾದರೆ ಆದಿ, ಗುಂಡ, ಕುಸುಮ ಅವರು 3 ಜನ ಸಹ ಸೇರಿ ಮಾತಾಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಿರ್ತಾರೆ, ಇದೆಲ್ಲ ನಾಟಕ, ಅವನ ಹತ್ರ ಯಾವುದೇ ಸಹದ ನಿಯತ್ತಾಗಿರೋ ಬುದ್ಧಿ ಇಲ್ಲ, ಬರೀ ನಾಟಕನೇ ಆಡ್ತಾ ಇರ್ತಾನೆ. ಒಂದು ಅಳೋದು, ಇನ್ನೊಬ್ಬರನ್ನ ಮೋಸ ಮಾಡೋದು, ಮತ್ತು ನಾನೇ ಎಲ್ಲ ಅಂತ ಹೇಳಿ ಬದುಕೋದು ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನಾನು ಕ್ಷಣಾರ್ಥದಲ್ಲಿ ಎಲ್ಲನೂ ಕಂಡಿಡಿದ್ಬಿಟ್ಟು ಅವನು ಆಚೆ ಹಾಕ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಆದಿಯವ್ರೆ ಅಂತ ಹೇಳ್ತಿರ್ತಾರೆ. ಇನ್ನು ಈ ಕಡೆ ತಾಂಡವ್ ಅವರು ಮತ್ತು ಅವ್ರ ಅತ್ತೆ ಮಾತಾಡ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ, ನೋಡು ತಾಂಡವ್, ನೀನು ಏನೇ ಮಾಡಿದ್ರು ನೀನು ನನ್ನ ಅಳಿಯ ಅಂತ ಹೇಳಿದಾಗ, ಅತ್ತೆ ನಾನು ಎಷ್ಟೇ ತಪ್ಪು ಮಾಡಿದ್ರು ನೀವು ಇಷ್ಟೊಂದು ಈ ರೀತಿ ಹೇಳ್ತಿದ್ದೀರಲ್ಲ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿರ್ತಾರೆ. ಹೌದಪ್ಪ, ನೀನೇ ನನ್ನ ಅಳಿಯ ಅಂತ ಹೇಳ್ತಾರೆ. ಮತ್ತು ನಿಮ್ಮಮ್ಮ ನಿಮ್ಮನ್ನು ಆಚೆಗೆ ಹಾಕಬೇಕು, ಆದಿ ಜೊತೆ ಏನೋ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಮ್ಮ ಇಲ್ಲಿ ನಮ್ಮವರು ತಮ್ಮವರು ಅಂತ ನೋಡಲ್ಲ, ಸರಿ ತಪ್ಪು ಮಾತ್ರ ನೋಡೋದು. ನಾನು ಒಳ್ಳೆಯವನಾಗಿದ್ದೀನಿ ಅಂತ ಪ್ರೂವ್ ಮಾಡಿದ್ರೆ ಅಮ್ಮನೂ ಸಹ ಸರಿ ಹೋಗ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಬರೋದಾದರೆ ಆದಿಯವರು ಮತ್ತು ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭಾಗ್ಯವರು ಬರ್ತಾರೆ. ಭಾಗ್ಯವರು ಬಂದ್ಬಿಟ್ಟು ಹೇಳ್ತಾರೆ, ಅಲ್ಲ ಆದಿಯವರೇ, ನಿಮಗೆ ಸುಮ್ಮನೆ ಸಮಸ್ಯೆ ನಮ್ಮಿಂದ ಇಲ್ಲದೇ ಇರೋ ಸಮಸ್ಯೆ ಎಲ್ಲ ನಿಮ್ಮ ಮೇಲೆ ಬಂದಂಗಾಯಿತು, ನೀವು ಕಾರಣಾಂತರದಲ್ಲಿ ಬರೋಂಗೆಲ್ಲ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ನಾನು ಈ ಮನೇಲೊಬ್ಬ, ಹಾಗಾಗಿ ನನಗೂ ಏನು ಸಮಸ್ಯೆ ಇಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಿರ್ತಾರೆ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಹೋಗ್ತೀನಿ, ಯಾಕಂತ ಹೇಳಿದ್ರೆ ಮೆಸ್ ಇದೆ, ಮೆಸ್ಸಿಗೆ ಬರಬೇಕಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಸ್ ಕೆಲಸದಿಂದ ತೆಗೆದು ಬಿಡ್ತಾರೆ ಅಲ್ವಾ ಭಾಗ್ಯ ಅಂತ ಹೇಳಿದಾಗ, ಭಾಗ್ಯವರು ಸಹ ನಗ್ತಾನೆ ಅಲ್ಲಿಂದ ಹೊರಟೋಗ್ತಾರೆ. ಸರಿ, ಇನ್ನು ಆದಿಯವರು ಸಹ ಇಲ್ಲಿಂದ ಹೋಗ್ತಾರೆ. ಇನ್ನೀ ಕಡೆ ಬರೋದಾದರೆ ಗುಂಡ ಮತ್ತು ಕುಸುಮ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಅಜ್ಜಿ ನೀನೇನು ಮಾಡ್ತೀಯ ಗೊತ್ತಿಲ್ಲ, ಒಳಗಡೆ ಇರೋರನ್ನ ನೀನು ಆಚೆ ಹಾಕಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಕಣೋ, ನಾವು ಖಂಡಿತವಾಗ್ಲೂ ಆಚೆ ಹಾಕಲೇಬೇಕು ಅಂತ ಹೇಳಿ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅವಾಗ ತನ್ವಿಯವರು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಗುಂಡವ್ರು ಹೇಳ್ತಿರ್ತಾರೆ, ಹೇಗೂ ಆಚೆ ಹಾಕೋದು ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಕುಸುಮ ಅವ್ರು ಹೇಳ್ತಾರೆ, ಅವನ ಹತ್ರ 24 ಅವರ್ಸ್ ಇರೋ ವಸ್ತುನ ಕದ್ದರೆ ಸಾಕು ನಾವು ಅಂತ ಹೇಳ್ತಿರ್ಬೇಕಾದ್ರೆ, ಏನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ್ರ ಮೊಬೈಲು ಅಂತ ಹೇಳ್ತಾರೆ. ಹೌದು, ಅವನು ಬೇರೆ ಬೇರೆ ಥರ ಯಾವ ಥರ ಚಾಟ್ ಮಾಡಿದ್ದಾನೆ ಶ್ರೇಷ್ಠನ ಜೊತೆ ಎಲ್ಲನೂ ಸಹ ನಮಗೆ ಗೊತ್ತಾಗುತ್ತೆ, ಅದನ್ನು ಹೇಗೆ ಕದಿಯೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದರೆ ತನ್ವಿ ಇದನ್ನೆಲ್ಲ ಕೇಳಿಸ್ಕೊಂಡು ಹೋಗಿ ಅವ್ರ ಅಜ್ಜಿ ಸುನಂದಾಗೆ ಹೇಳ್ತಾರೆ. ಸುನಂದಾಗೆ ಹೇಳಿದಾಗ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ನೀ ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ತಿಳ್ಕೊಂಡು ಬಾ, ಯಾಕಂತ ಹೇಳಿದ್ರೆ ಆದಿ ಮತ್ತು ಭಾಗ್ಯ ಒಂದಾಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ, ಮತ್ತು ನಮ್ಮ ಅಳಿಯ ಮತ್ತು ಭಾಗ್ಯ ಇಬ್ಬರು ಒಂದಾಗಲೇಬೇಕು, ಆ ಪ್ಲ್ಯಾನ್ನ ಸಕ್ಸಸ್ ಆಗಕ್ಕೆ ಬಿಡಬಾರ್ದು, ಅದನ್ನೆಲ್ಲ ಏನೇ ಇದ್ರೂ ತಿಳ್ಕೊಂಬ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಮೆಸ್ಸಲ್ಲಿ ಎಲ್ಲರೂ ಸಹ ಅಡುಗೆ ಬಡಿಸ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬ ಹೆಂಗಸರು ಊಟ ತಗೊಂಡೋದ್ಮೇಲೆ ₹100 ಚೆಕ್ ಕೊಡ್ತಾರೆ. ಅವರು ₹70 ಚೇಂಜ್ ಕೊಡೋದಕ್ಕೆ ₹20 ಸೇರಿಸಿ ₹120 ಕೊಟ್ಟಾಗ, ಏನು ಭಾಗ್ಯ ನೀವು ವಾಪಸ್ ಈ ರೀತಿ ದುಡ್ಡು ಕೊಟ್ಟಿದ್ದೀರಾ, ನಂದು ದುಡ್ಡು ಇಟ್ಕೊಂಡು ನೀವು ₹70 ಕೊಡಬೇಕಾಗಿದ್ದು ಅಂತ ಹೇಳಿದಾಗ, ಅಯ್ಯೋ ಕ್ಷಮಿಸಿ ಅಂತ ಹೇಳ್ಬಿಟ್ಟು ವಾಪಸ್ ಇಸ್ಕೊಂಡು ಅದನ್ನು ಅವ್ರಿಗೆ ಕೊಡ್ತಾರೆ. ಸೊ ಅಲ್ಲಿಂದ ಯಾರೋ ಹೊರಟಾದ್ಮೇಲೆ ಇಲ್ಲಿ ಧರ್ಮವ್ರು ಹೇಳ್ತಾರೆ, ನೀನು ಹೋಗಮ್ಮ, ನಾನು ಬೀಗರು ಇಲ್ಲಿ ನೋಡ್ಕೊತೀವಿ, ನೀನು ರೆಸ್ಟ್ ಮಾಡು ಅಂತ ಹೇಳಿದಾಗ, ಯಾಕೆ ಮಾವ ರೆಸ್ಟು, ನನಗೇನಾಗಿದೆ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಏನಿಲ್ಲಮ್ಮ ನೀನು ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತಾಂಡವ್ ಅವರು ಬಂದಾಗ, ನನ್ನಿಂದ ಏನಾದ್ರು ಸಹಾಯ ಬೇಕಾ ಅಂತ ಕೇಳ್ತಾನೆ. ಆವಾಗ ಭಾಗ್ಯವರು ತುಂಬಾ ಕೋಪ ಮಾಡಿಕೊಂಡು, ನಿಮ್ಮ ಜೊತೆ ಮಾತಾಡಬೇಕು, ನಾನು ಸ್ವಲ್ಪ ಬನ್ನಿ ಇಲ್ಲಿ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅವಾಗ ತಾಂಡವ್ ಅವರು ತುಂಬಾ ಖುಷಿಯಿಂದ ಭಾಗ್ಯನಿಂದ ನಗ್ತಾ ಹೋಗ್ತಾರೆ. ಆವಾಗ ಭಾಗ್ಯವರು ಹೇಳ್ತಿರ್ತಾರೆ, ನೋಡಿ ತಾಂಡವ್, ನಾನು ನಿಮ್ಮನ್ನು ಕರೆದಿದ್ದ ತಕ್ಷಣ ನಾನು ಕ್ಷಮಿಸಿದ್ದೀನಿ ಅಂತಲ್ಲ ಅಂತ ಹೇಳಿದಾಗ, ನನಗೆ ಗೊತ್ತು ಭಾಗ್ಯ ಅಂತ ಹೇಳ್ತಿರ್ತಾರೆ. ನೋಡಿ ಶ್ರೇಷ್ಠ, ಅವಳು ನಿಮಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದಾಳೆ, ಮತ್ತು ಮನೆ ಎಲ್ಲರನ್ನೂ ಬಿಟ್ಟು ಅಗ್ನಿ ಸಾಕ್ಷಿಯಾಗಿ ನಿಮ್ಮನ್ನು ಮದುವೆ ಆಗಿದ್ದಾಳೆ. ನೀವು ಅವಳನ್ನ ಹೋಗಿ ಸಾಯಿ ಅಂತ ಹೇಳೋದು ಮತ್ತು ಅವಳನ್ನು ನೆಗ್ಲೆಕ್ಟ್ ಮಾಡೋದು ತುಂಬ ಸರಿಯಲ್ಲ, ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು, ಹೋಗಿ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಭಾಗ್ಯ, ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವಳು ಎಷ್ಟು ನಾಟಕ ಆಡ್ತಾಳೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ತುಂಬ ಬದಲಾಗಿದ್ದೀನಿ ಅಂತ ಹೇಳ್ತಿರ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಇಲ್ಲಿ ಇರಿಸ್ಕೊಂಡಿರೋದು ತನ್ವಿಗೋಸ್ಕರ ಹೊರತು ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ಗೊತ್ತು ಭಾಗ್ಯ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ, ನೀವು ನಾನು ಕ್ಷಮಿಸಿದ್ರೆ ಇಲ್ಲಿಂದ ಹೊರಟೋಗ್ತೀರಾ ಅಂತ ಹೇಳಿದಾಗ, ಇಲ್ಲ ನೀನು ಮನಸಾರ ಕ್ಷಮಿಸಿದ್ರೆ ಮಾತ್ರ ನಾನು ಹೋಗೋದು ಅಂತ ಹೇಳಿದಾಗ, ಭಾಗ್ಯವರು ಅಲ್ಲಿಂದ ತುಂಬಾ ಕೋಪ ಮಾಡಿಕೊಂಡು ಹೊರಟೋಗ್ತಾರೆ. ಇನ್ನು ಈ ಕಡೆ ತಾಂಡವ್ ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇದಾದ ನಂತರ ರೂಮಲ್ಲಿ ತಾಂಡವ್ ಅವರು ಒಬ್ಬರೇ ಆ ಕಡೆ ಈ ಕಡೆ ಯೋಚನೆ ಮಾಡಿಕೊಂಡು, ತಾಂಡವ್ ಅವರು ಶ್ರೇಷ್ಠನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇವಳು ಎಲ್ಲ ಟೈಮಲ್ಲೂ ಇದೇ ರೀತಿ ಮಾಡ್ತಾ ಇದ್ದಾಳೆ, ತನಗೆ ಹೇಗೆ ಬೇಕು ಆ ಥರ ಸಾಧಿಸ್ಕೋತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ತನ್ವಿ ಬಂದ್ಬಿಟ್ಟು ಹೇಳ್ತಾಳೆ, ಏನು ಮಾಡ್ತಿದ್ದೀರಾ ಪಪ್ಪ ಅಂತ ಹೇಳಿದಾಗ, ಏನಿಲ್ಲ ಅಮ್ಮ, ನಿಮ್ಮ ಅಮ್ಮನ ಬಗ್ಗೆ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಆ ಶ್ರೇಷ್ಠನ ಜೊತೆ ಸೇರಿಕೊಂಡು ತುಂಬಾ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ, ಸಮಾಧಾನ ಮಾಡ್ಕೊಳ್ಳಿ ಪಪ್ಪ ಅಂತ ಹೇಳ್ತಿರ್ತಾರೆ. ಅವಾಗ ತನ್ವಿಯವರು ಹೇಳ್ತಾರೆ, ಅಲ್ಲ ಪಾಪ, ನಮಗೆ ಆವಾಗಲೇ ನೀವು ವಿಷಯ ಕಡ್ದಾಗ ಅಮ್ಮನ್ನ ಕರ್ಕೊಂಡು ಹೋಗಿದ್ರು ಪೊಲೀಸರು, ಇವಾಗ ಶ್ರೇಷ್ಠ ಅವ್ರು ಏನಾದರೂ ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ, ನಮಗೆ ಯಾವುದೇ ಹೊಸ ಪ್ರಾಬ್ಲಮ್ ಬರಬಾರ್ದು, ನೀವು ತುಂಬ ಒಳ್ಳೆಯವರಾಗಿದ್ದೀರಾ ಅಂತ ಎಲ್ಲರಿಗೂ ಗೊತ್ತಾಗಬೇಕು, ಅದಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿದಾಗ,
ಹೌದು ಪುಟ್ಟ, ನಮಗೇನಕ್ಕೆ ಅವಳ ಬಗ್ಗೆ ಚಿಂತೆ, ಅವಳು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಮುಂಚೆ ಅವಳು ನಮ್ಮ ಮಕ್ಳು ಕಂಡ್ರೆ ಆಗಲ್ಲ, ನಾನು ಅದನ್ನು ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದಾಗಲೇ ನಾನು ಅವಳನ್ನ ಬಿಟ್ಟು ಬರಬೇಕಿತ್ತು. ಹೋದ ಸಲ ವಿಷ ಹಾಕಿದ್ದು ಅವಳೇನೆ ಪುಟ್ಟ, ನಿಮ್ಮ ಅಮ್ಮನ ಮೇಲೆ ತಾಕೋಣ ವಿಷ ಹಾಕ್ಬಿಟ್ಟು ಆಮೇಲೆ ಆ ಕೇಸ್ನ ಅವಳ ಕಡೆ ತಿರುಗಿಸ್ಬಿಟ್ಟು ಜೈಲಿಗೆ ಕಳಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಅವಳು ನಾನು ಅವಾಗಲೂ ಯೋಚನೆ ಮಾಡಲಿಲ್ಲ. ಅದೇ ನಿಮ್ಮ ತಾಯಿ ಆಗಿದ್ದರೆ ನನಗೆ ವಿಷ ಆಗ್ತಿದ್ಲ. ಒಂದ್ಸಲಿ ಪೊಲೀಸರು ಫೋನ್ ಮಾಡಿದಾಗ ಅವನು ಆ ರೀತಿ ಮಾಡೋನೆ, ಅವನ್ನ ಕರ್ಕೊಂಡೋಗಿ ಅಂತ ಹೇಳಿ ಶ್ರೇಷ್ಠ ಹೇಳಿದವಳು. ಆದರೆ ಭಾಗ್ಯ ಆ ರೀತಿ ಮಾಡಲ್ಲ ಅವರು ಅಂತ ಹೇಳಿ ನಮ್ಮನ್ನು ಬಚಾವ್ ಮಾಡಿದವಳು. ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಭಾಗ್ಯನ ವ್ಯಾಲ್ಯೂ ಅಂತ ಹೇಳಿ ಅಳ್ತಾ ಇರ್ತಾರೆ. ಅದಾದಮೇಲೆ ಸಮಾಧಾನ ಮಾಡ್ಕೊಳ್ಳಿ ಪಪ್ಪ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ತಂದೆ ಮಗಳನ್ನ ಸಮಾಧಾನ ಮಾಡಬೇಕು, ಆದರೆ ಇಲ್ಲಿ ಮಗಳೇ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಪಪ್ಪ, ನೀವು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಅಂತ ಹೇಳಿದಾಗ, ಇಲ್ಲ ಪುಟ್ಟ ನನ್ನ ಹತ್ರ ಇರೋದು ಒಂದೇ ಬಟ್ಟೆ ಅಂದಾಗ, ಸರಿ ಪಪ್ಪ ನಾನು ನಿಮ್ಮ ನೆನಪಿಗೆ ಒಂದು ಬಟ್ಟೆ ಎತ್ತಿಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಆ ಬಟ್ಟೆನ ಕೊಟ್ಟಾಗ, ಆ ಬಟ್ಟೆನ ಭಾಗ್ಯ ನನಗೆ ಆ್ಯನಿವರ್ಸರಿ ಕೊಟ್ಟಿದ್ದು ಅಂತ ಹೇಳಿ ತುಂಬಾ ಫೀಲ್ ಆಗ್ತಾರೆ. ಆ ಬಟ್ಟೆನ ಹಿಡ್ಕೊಂಡು ತುಂಬಾ ಹೇಳ್ತಾ ಇರ್ತಾರೆ ನಮ್ಮ ತಾಂಡವ್ ಅವರು. ಹಾಗೆ ತನ್ವಿಯವರು ತುಂಬಾ ಸಮಾಧಾನ ಮಾಡಿ ತಾಂಡವ್ ಅವ್ರನ್ನ, ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಪಪ್ಪ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಸೊ ಅವಾಗ ತಾಂಡವ್ ಅವರು ಹೋಗ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.